ಟು ಜೈ ಡಿಸೈನರ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ದಿನ ನೋಡೋಣ 20/40 ಅಂದರೆ ಅಗಲಕ್ಕೆ 20, ಉದ್ದಕ್ಕೆ 40 ಇರುವಂಥ ಪ್ಲಾಟ್ ಸ್ನೇಹಿತರೆ. ಇದರಲ್ಲಿ ನಿಮಗೆ 2 BHK ಮನೆ ಸಿಗುತ್ತೆ, ಒಂದು ಪಾರ್ಕಿಂಗ್ ಕೂಡ ಇದರಲ್ಲಿ ಸಿಗುತ್ತೆ, ಒಳ್ಳೆಯಂಥ ಕಿಚನ್ ಸಿಗುತ್ತೆ, ಲಿವಿಂಗ್ ಸಿಗುತ್ತೆ, ಯುಟಿಲಿಟಿ ಸಿಗುತ್ತೆ, ಪ್ರತಿಯೊಂದು ಯೂಸ್ಫುಲ್ ಅಂತ ನಿಮಗೊಂದು ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇದು ಈಸ್ಟ್ ಫೇಸಿಂಗ್ ಆಗಿರೋ ಪೂರ್ವಕ್ಕೆ ಮುಖ ಮಾಡುವಂಥ ಪ್ಲಾಟ್ ಸ್ನೇಹಿತರೆ. ಇದು ನಿಮಗೆ ಪೂರ್ವಕ್ಕೆ ಎಂಟ್ರೆನ್ಸ್ ಕೂಡ ಸಿಗುತ್ತೆ. ಇದು ನಿಮಗೆ ಟೋಟಲ್ ಆಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ನಾನು ಪ್ಲ್ಯಾನನ್ನು ತರ್ತಾ ಇರ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಮನೆಯ ಗೇಟ್ ನೀವು ನೋಡಿ, ಮನೆಯ ಗೇಟ್ ಎಂಟ್ರಿ ಮಾಡಿ ಒಳಗಡೆ ಒಂದು ಒಳ್ಳೆಯದ ಅಂತ ಕಾರ್ ಪಾರ್ಕಿಂಗಲ್ಲಿ ಒಂದು ನಿಂತ್ಕೊತೀರ. ನೋಡಿ ಸ್ನೇಹಿತರೆ, ಇದೇ ಮನೆಯ ಕಾರ್ ಪಾರ್ಕಿಂಗ್. ಇದರ ಸೈಜ್ ಬಂದುಬಿಟ್ಟು 10 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ದರೆ, ಉದ್ದಕ್ಕೆ ನಿಮಗೆ 13 ಫೀಟ್ 6 ಇಂಚ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯ ಅಂತ ನಿಮಗೊಂದು ಕಾರ್ ಪಾರ್ಕಿಂಗ್ ಕೂಡ ಇದರಲ್ಲಿ ಸಿಗುತ್ತೆ. ಆರಾಮಾಗಿ ನೀವು ಒಂದು ಕಾರ್ ಪಾರ್ಕ್ ಮಾಡ್ಬೋದು. ಒಂದಿಲ್ಲ 2 2 ವೀಲರ್ ಇದ್ದರೂ ಆರಾಮಾಗಿ ಮೋಟರ್ ಸೈಕಲ್ ಕೂಡ ಇಲ್ಲಿ ನೀವು ಪಾರ್ಕ್ ಮಾಡ್ಬೋದು ಸ್ನೇಹಿತರೆ. ಪಾರ್ಕಿಂಗ್ ಮುಂದ್ಗಡೆ ನಿಮಗೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ನಮ್ಮ ಮನೆಯ ಮೇನ್ ಎಂಟ್ರೆನ್ಸ್ ಡೋರ್. ನೀವು ಮೇನ್ ಎಂಟ್ರೆನ್ಸ್ನ ಒಳಗಡೆ ಬಂದರೆ ನೀವು ಒಂದು ತುಂಬಾ ಒಳ್ಳೆಯಂಥ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊತೀರಾ. ನೋಡಿ ಸ್ನೇಹಿತರೆ, ಇದು ಮನೆಯ ಲಿವಿಂಗ್ ಸೈಜ್ ಬಂದು 14 ಫೀಟ್ 6 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ದರೆ, ಉದ್ದಕ್ಕೆ ನಿಮಗೆ 11 ಫೀಟ್ ಕೂಡ ಸಿಗ್ತಾ ಇದೆ. ನೋಡಿ, ತುಂಬಾ ಒಳ್ಳೆಯಂಥ ಒಂದು ಲಿವಿಂಗ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಲಿವಿಂಗಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ನಮ್ಮ ಕಿಚನ್ ಡೋರಲ್ಲಿ ನೀವು ಎಂಟ್ರಿ ಮಾಡ್ಕೊಂಡು ಒಂದು ಒಳ್ಳೆಯಂಥ ಒಂದು ಕಿಚನಲ್ಲಿ ಬಂದು ನಿಂತ್ಕೊತೀರ ಸ್ನೇಹಿತರೆ. ಇದು ನೋಡಿ ಕಿಚನ್ ಸೈಜ್ ಬಂದುಬಿಟ್ಟು 8 ಫೀಟ್ 9 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 12 ಫೀಟ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯಂಥ ನಿಮ್ಮೊಂದು ಕಿಚನ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ನಾವು ನೋಡಿ ಕಿಚನ್ ಕಟ್ಟ ಬಾಜುವಲ್ಲಿ ನಿಮ್ಮೊಂದು ಸ್ಮಾಲ್ ಆದ ಪೂಜಾ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ನೀವು ಆರಾಮಾಗಿ ಸ್ಮಾಲ್ ಆದಂಥ ಒಂದು ಪೂಜಾ ರೂಮ್ ಕೂಡ ಮಾಡ್ಬೋದು. ಇಲ್ಲಪ್ಪ ನಿಮಗೆ ಕಿಚನ್ ಕಟ್ಟಲ್ಲಿ ಬಾಜುನೇ ಸೈಡಲ್ಲಿ ಒಂದು ಪೂಜಾ ರೂಮ್ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ನಮ್ಮ ಯುಟಿಲಿಟಿ. ಕಿಚನ್ ಇದ್ದರೆ ಯುಟಿಲಿಟಿ ಬೇಕೇ ಬೇಕು ಪ್ರತಿಯೊಂದು ಮನೆಗೂ. ಇದು ಯುಟಿಲಿಟಿ ಸೈಜ್ ಬಂದುಬಿಟ್ಟು 3 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ದರೆ, ಉದ್ದಕ್ಕೆ ನಿಮಗೆ 6 ಫೀಟ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯಂಥ ಒಂದು ಯುಟಿಲಿಟಿ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ. ಸ್ನೇಹಿತರೆ, ಯುಟಿಲಿಟಿ ಹೊರಗೆ ಬಂದರೆ ಕಿಚನ್ ಬರ್ತೀರಾ, ಕಿಚನ್ದ ಹೊರಗೆ ಬಂದರೆ ಮತ್ತು ಲಿವಿಂಗಲ್ಲಿ ಬರ್ತೀರಾ. ಲಿವಿಂಗಲ್ಲಿ ಮುನ್ನೊಂದು ಡೋರ್ ಕಾಣುತ್ತೆ. ಡೋರ್ ಬಂದುಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗುತ್ತೆ ಸ್ನೇಹಿತರೆ. ಇನ್ನೊಂದು ಬಂದುಬಿಟ್ಟು ಒಂದು ಕಾಮನ್ ಬೆಡ್ರೂಮ್ ಹೋಗುತ್ತೆ. ಇನ್ನೊಂದು ಬಂದುಬಿಟ್ಟು ಅದು ಕೂಡ ಕಾಮನ್ ಬೆಡ್ರೂಮೇ ಹೋಗುತ್ತೆ. ಇದ್ರ ಟೋಟಲ್ ಆಗಿ ನಿಮ್ಗೆ 2 ಕಾಮನ್ ಬೆಡ್ರೂಮ್ ಕೂಡ ಸಿಗ್ತಾವೆ ಸ್ನೇಹಿತರೆ. ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗೋಂಗಿಲ್ಲ, ಒಂದೇ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ. ಮೊದಲು ನಾವು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನೋಡ್ಕೊಂಬರೋಣ. ನೋಡಿದ್ರೆ ಲಿವಿಂಗಿಂದ ಇಲ್ಲಿ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನೋಡ್ಕೊಂಬರೋಣ. ಕಾಮನ್ ಟಾಯ್ಲೆಟ್ ಸೈಜ್ ಬಂದುಬಿಟ್ಟು 3 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಮಗೆ 7 ಫೀಟ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯ ಅಂತ ನಿಮಗೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ. ಕಾಮನ್ ಟಾಯ್ಲೆಟ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಾ. ಪ್ಯಾಸೇಜ್ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಒಂದು ಕಾಮನ್ ಬೆಡ್ರೂಮ್ ಡೋರ್. ಕಾಮನ್ ಡೋರ್ ಮುಂದ್ಗಡೆ ಇನ್ನೊಂದು ಡೋರ್ ಬರೋ ಮುಂಚೆ ನಿಮಗೆ ಬರ್ತಾ ದಾರಿಯಲ್ಲಿ ನಿಮಗೆ ಎಡಕ್ಕೆ ಇನ್ನೊಂದು ಡೋರ್ ಕಾಣುತ್ತೆ, ಅದು ಕಾಮನ್ ಬೆಡ್ರೂಮ್. ಇದು ಕಾಮನ್ ಬೆಡ್ರೂಮ್ ಅದು ಎಡಕ್ಕೆ ಹೋಗಿ ನಾವು ಕಾಮನ್ ಬೆಡ್ರೂಮ್ ನೋಡೋಣ ಸ್ನೇಹಿತರೆ. ಇದು ಸೈಜ್ ಬಂದುಬಿಟ್ಟು 8 ಫೀಟ್ 9 ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 9 ಫೀಟ್ ಸಿಗ್ತಾ ಇದೆ. ತುಂಬಾ ಒಳ್ಳೆಯಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ನಿಮ್ದೇನಾದ್ರು ಫರ್ನಿಚರ್ ರಿಕ್ವೈರ್ಮೆಂಟ್ ಇದ್ದರೂ ನೀವು ಮಾಡ್ಕೋಬೋದು. ಕಿಂಗ್ ಸೈಜ್ ಬೆಡ್ಡು ಮಾಡ್ಕೋಬೋದು, ವಾರ್ಡ್ರೋಬ್ಸ್ ಮಾಡ್ಬೋದು, ಕಬೋರ್ಡ್ಸ್ ಮಾಡ್ಬೋದು, ಪ್ರತಿಯೊಂದು ಕೂಡ ನೀವು ಮಾಡ್ಕೋಬೋದು ಸ್ನೇಹಿತರೆ. ಸ್ಮಾಲ್ ಆದರೂ ನಿಮಗೆ ಸಫಿಷಿಯೆಂಟ್ ಆದಂಥ ರೂಮ್ ಕೂಡ ಸಿಗುತ್ತೆ. ಹಾಗೆ ಇದರಲ್ಲಿ ನೋಡಿ ಸ್ನೇಹಿತರೆ, ಇದು ವಿಂಡೋ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಯಾಕಂದರೆ ಮನೆಯ ಹಿಂದ್ಗಡೆ ನಾವು ನೋಡಿ ಸ್ನೇಹಿತರೆ, ಮನೆ 20-40ರಲ್ಲಿ ಮನೆ ಹಿಂದ್ಗಡೆ ನಾವು 6 ಫೀಟ್ ಬಿಟ್ಟಿದ್ದೀವಿ. ಯಾಕಂದರೆ ವೆಂಟಿಲೇಷನ್ ಸಲುವಾಗಿ. ಯಾಕಂದರೆ ವಿಂಡೋಸ್ ಎದಕ್ಕೆ ಬಿಟ್ಟಿದ್ದೀವಿ ಅಂದರೆ, ಈ ಟೋಟಲ್ 20/30 20/40 ನೀವು ಯಾವುದೋ ಇಷ್ಟು ಸೈಜಸ್ಸಲ್ಲಿ ತೊಗೊಂಡ್ರೆ ನಿಮ್ಗೆ ಕಾಮನ್ ಒಳಗಡೆ ಸಿಗೋದು ಹೆಚ್ಚು. ಅದಕ್ಕಾಗಿ ನಾವು ಮನೆ ಹಿಂದ್ಗಡೆ ನಿಮಗೆ 1 ಫೀಟ್ ಬಿಟ್ಟಿದ್ದೀವಿ ವೆಂಟಿಲೇಷನ್ಗೆ, ಹಾಗೆ ವಿಂಡೋ ಸಲುವಾಗಿ. ಕಾಮನ್ ಬೆಡ್ರೂಮ್ ಹೊರಗೆ ಬಂದರೆ ಮತ್ತು ನೀವು ಲಿವಿಂಗಲ್ಲಿ ಬರ್ತೀರಾ. ಲಿವಿಂಗ್ ಬಾಜು ಮತ್ತು ನೀವು ರೈಟ್ ಮಾಡಿದರೆ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ಒಂದು ಬೆಡ್ರೂಮು. ಇದರಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಕಾಮನ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊತೀರ ಸ್ನೇಹಿತರೆ. ಬೆಡ್ರೂಮ್ ಸೈಜ್ ಬಂದುಬಿಟ್ಟು 9 ಫೀಟ್ 3 ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 12 ಫೀಟ್ ಸಿಗ್ತಾ ಇದೆ. ಒಂದು ಒಳ್ಳೆಯ ಅಂತ ನಿಮಗೆ ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ. ಇದರಲ್ಲಿ 2 ಕಾಮನ್ ಬೆಡ್ರೂಮ್ ಸಿಗುತ್ತೆ. ಕಾಮನ್ ಬೆಡ್ರೂಮಲ್ಲಿ ಸ್ವಲ್ಪ ತುಂಬಾ ದೊಡ್ಡದಾದಂಥ ರೂಮ್ ಅಂದರೆ ಇದೇ ನಿಮಗೆ ಸಿಗೋದು. 9 ಫೀಟ್ 3 ಇಂಚ್ ಹಾಗೂ 12 ಫೀಟಲ್ಲಿ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಟೋಟಲ್ ಆಗಿ ನಿಮಗೋಸ್ಕರ ಮಾಡುವಂಥ ಪ್ಲ್ಯಾನ್ ಇದು 20/40 ಮಾಡುವಂಥ ಪ್ಲ್ಯಾನ್ ಸ್ನೇಹಿತರೆ. ಇದರಲ್ಲಿ ನೀವು 3 ಬೆಡ್ರೂಮ್ ಕೂಡ ಮಾಡ್ಬೋದು, ಬಟ್ ನಿಮಗೆ ಕಾರ್ ಪಾರ್ಕಿಂಗ್ ಸಿಗಲ್ಲ. ನಿಮಗೊಂದು ಪ್ಯಾಸೇಜ್ ಅಷ್ಟೇ ಸಿಗೋದು. ಆದರೆ ಈ ಥರ ಮಾಡಿದರೆ ನಿಮಗೆ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಹಾಗೆ ನಿಮಗೆ ಒಂದು ಗುಡ್ ಫೀಲ್ ಆದಂಥ ಫೀಲಿಂಗ್ಸು ಒಳ್ಳೆಯಂತ ಸಿಗುತ್ತೆ. ಯಾಕಂದರೆ 30/40 ಮಾಡೋದು ನಿಮಗೆ 20/40 ಸಿಗ್ತಾ ಇದೆ. ಸ್ನೇಹಿತರೆ, ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೋಸ್ಕರ ಮತ್ತು ವಿಡಿಯೋಗಳನ್ನ
ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.